ನಮಸ್ಕಾರ ಸ್ನೇಹಿತರೆ. ಒಂದು ಮನೆಯ ಜನರ ಕಣ್ಣು ಸೆಳೆಯುವುದೇ ಅದರ ಆಕಾರ. ಮನೆಯ ಗೋಡೆಯ ಬಣ್ಣವು ಎಂಥದ್ದೇ ಮನೆಯನ್ನಾದರೂ ಅಂದಗೊಳಿಸುತ್ತದೆ. ಅದಕ್ಕಾಗಿಯೇ ನಾವೆಲ್ಲ ಮನೆಗಳಿಗೆ ಪೇಂಟ್ ಮಾಡುವಾಗ ಯಾವ ಬಣ್ಣ ಮನೆಯ ಸೌಂದರ್ಯವನ್ನು ಹೆಚ್ಚುಗೊಳಿಸುತ್ತದೆ ಎಂದು ತಿಳಿದು ಪೇಂಟ್ ಮಾಡಿಸುತ್ತೇವೆ. ಅದರಲ್ಲೂ ಪಕ್ಕದ ಮನೆಯವರಿಗಿಂತ ನಮ್ಮ ಮನೆಗೆ ಹಚ್ಚಿದ ಪೇಂಟ್ ಚೆನ್ನಾಗಿರಬೇಕು, ನೋಡಿದವರು ಹೊಟ್ಟೆ ಉರಿದುಕೊಳ್ಳಬೇಕು ಎಂಬುದು ಎಲ್ಲರ ಮನದ ಮಾತು. ಆದರೆ ಈ ಒಂದು ಊರಿನಲ್ಲಿ ಎಲ್ಲರ ಮನೆಗಳ ಪೇಂಟ್ ಒಂದೇ. ಅದು ಅಲ್ಲದೆ ಈ ಊರು ಯಾವುದೋ ಬೇರೆ ದೇಶದಲ್ಲಿಲ್ಲ, ಇದು ನಮ್ಮ ಭಾರತ ದೇಶದಲ್ಲೇ ಇರುವುದು ನಮಗೊಂದು ಹೆಮ್ಮೆಯ ಸಂಗತಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ಯಾವುದು ಈ ಊರು, ಏನಿದರ ವಿಶೇಷತೆ, ನೀಲಿ ಬಣ್ಣ ಹಚ್ಚಲು ಕಾರಣವೇನು, ಇದರ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ರಾಜಸ್ಥಾನದ ಜೋಧ್ಪುರ್ ಎಂಬ ಊರಿನ ಹೆಸರು ನೀವು ಕೇಳಿರಬಹುದು. ಆದರೆ ಎಲ್ಲಿಯಾದರೂ ಒಂದೇ ಬಣ್ಣವನ್ನು ಊರಿನ ಎಲ್ಲ ಮನೆಗಳಿಗೆ ಹಚ್ಚಿರುವ ಚಿತ್ರಗಳನ್ನು ನೀವು ನೋಡಿದ್ದೀರಾ? ರಾಜಸ್ಥಾನದಲ್ಲಿ ಕೆಲವೊಂದು ನಗರವನ್ನು ಅಲ್ಲಿನ ವಿಶೇಷತೆಯನ್ನು ಆಧರಿಸಿ ಗುರುತಿಸಲಾಗುತ್ತದೆ. ಉದಾಹರಣೆಗೆ ಜೈಪುರನ್ನು ಪಿಂಕ್ ಸಿಟಿ ಎಂದು, ಜೈಸಲ್ಮೇರನ್ನು ಚಿನ್ನದ ನಗರ, ಹಾಗೆಯೇ ಉದಯಪುರವನ್ನು ಬಿಳಿ ನಗರವೆಂದು ಗುರುತಿಸಲಾಗುತ್ತದೆ. ಈ ನಗರಗಳಂತೆ ಜೋಧ್ಪುರ್ ನಗರವೂ ಒಂದು. ಜೈಪುರದ ಪಿಂಕ್ ಸಿಟಿಯಂತೆ ಈ ಊರಿನ ಪ್ರತಿಯೊಂದು ಕಟ್ಟಡವೂ ನೀಲಿಮಯ. ಜೋಧಪುರ ನಗರದ ಎಲ್ಲ ಕಟ್ಟಡಗಳಿಗೆ ಹಚ್ಚಿದ ನೀಲಿ ಬಣ್ಣದಿಂದಾಗಿ ಪ್ರಸಿದ್ಧಿ ಹೊಂದಿರುವ ಈ ನಗರಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರ ಹಿಂಡು ಆಗಮಿಸುತ್ತದೆ. ಜೋಧಪುರ್ ನಗರದ ಮನೆಗಳಿಗೆ ನೀಲಿ ಬಣ್ಣವನ್ನು ಹಚ್ಚಲು ಕಾರಣವನ್ನು ಹುಡುಕಿದಾಗ ಅಲ್ಲಿ ಬಹಳಷ್ಟು ಕಾರಣಗಳು ದೊರೆಯುತ್ತವೆ. ಕೆಲವೊಂದು ನಂಬಬಹುದು ಎನಿಸಿದರೆ ಇನ್ನು ಕೆಲವು ನಂಬಲು ಸೂಕ್ತವಲ್ಲ ಅನಿಸುತ್ತದೆ. ಹಿಂದಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಆಧರಿಸಿ ಮೇಲು ಕೀಳು ಎಂಬ ಭಾವನೆ ತಾರತಮ್ಯ ಮಾಡಲಾಗುತ್ತಿತ್ತು. ಹಾಗಾಗಿ ನಗರದ ಪುರೋಹಿತಶಾಹಿ ವರ್ಗದ ನಿವಾಸಿಗಳು ಇತರ ವರ್ಗದ ನಿವಾಸಿಗಳಿಂದ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳಲು ನಗರದ ಅವರವರ ಮನೆಗಳಿಗೆ ನೀಲಿ ಬಣ್ಣವನ್ನು ಹಚ್ಚುತ್ತಿದ್ದರು ಎನ್ನಲಾಗುತ್ತದೆ. ಹಾಗೂ ಹಿಂದಿನ ಕಾಲದಲ್ಲಿ ಅತಿಯಾದ ಗೆದ್ದಲು ಸಮಸ್ಯೆ. ಗೆದ್ದಲು ಹುಳುಗಳು ಗೋಡೆಯನ್ನು ಏರಿ ಗೋಡೆಗಳ ಜೊತೆ ಮನೆಯನ್ನು ಕೂಡ ಹಾಳುಗೆಡುತ್ತವೆ. ಅಲ್ಲಿನ ನಿವಾಸಿಗಳು ಈ ಕಾರಣಕ್ಕಾಗಿ ಬಣ್ಣಕ್ಕೆ ಕೆಲವು ರಾಸಾಯನಿಕಗಳನ್ನು ಬಳಸಿ ಮನೆಗಳಿಗೆ ಬಣ್ಣ ಹಚ್ಚಿ ಸಮಸ್ಯೆಯನ್ನು ನಿವಾರಿಸುತ್ತಿದ್ದರು. ಇದೇ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿದೆ. ನಂತರ ರಾಜಸ್ಥಾನದಲ್ಲಿ ಬಿಸಿಲಿಗೇನೂ ಬರ ಇಲ್ಲ. ಅಲ್ಲಿನ ಸುಡುವ ಬಿಸಿಲಿಗೆ ತಮ್ಮನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಮನೆಗಳಿಗೆ ನೀಲಿ ಬಣ್ಣವನ್ನು ಹಚ್ಚಲಾಗುತ್ತದೆ. ನೀಲಿ ಬಣ್ಣವು ಬಿಸಿಲಿನ ತಾಪವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಬಿಸಿಲಿನ ಉರಿಯನ್ನು ತಣಿಸಲು ಸಹಾಯ ಮಾಡುತ್ತದೆ ಎನ್ನುವುದು ಅಲ್ಲಿನ ನಿವಾಸಿಗಳ ಅಭಿಪ್ರಾಯ. ಆದರೆ ಇವೇ ಕಾರಣಗಳು ಸತ್ಯವಾಗಿದ್ದರೆ ರಾಜಸ್ಥಾನದಲ್ಲಿ ಬಿಸಿಲು ಅಧಿಕವಾಗಿರುವ ಇತರೆ ನಗರಗಳು ಕೂಡ ಇದೇ ಮಾರ್ಗಗಳನ್ನು ಏಕೆ ಅಳವಡಿಸಿಕೊಳ್ಳುತ್ತಿಲ್ಲ? ಅದು ಅಲ್ಲದೆ ಈ ನಗರದ ಕೆಲವು ಮನೆಗಳಿಗೆ ಮಾತ್ರ ಏಕೆ ನೀಲಿ ಬಣ್ಣವನ್ನು ಹಚ್ಚಲಾಗುತ್ತದೆ, ಪೂರ್ತಿಯಾಗಿ ಯಾಕಿಲ್ಲ ಎಂಬುದು ಪ್ರಶ್ನಾರ್ಥಕವಾಗಿದೆ. ಜೋಧ್ಪುರ್ ನಗರವು ನೀಲಿ ಬಣ್ಣದಿಂದ ಅಲಂಕರಿಸಿದ ಕಾರಣಗಳು ಸರಿಯಾಗಿ ಸಿಕ್ಕಿಲ್ಲವಾದರೂ ಅಲ್ಲಿನ ವಿಹಂಗಮಯ ನೋಟವು ಪ್ರವಾಸಿಗರನ್ನು ಕರೆತರಲು ಯಶಸ್ವಿಯಾಗಿದೆ. ಅದಲ್ಲದೆ ಈ ನಗರವು ಜಗತ್ತಿನ ಏಕೈಕ ನೀಲಿ ನಗರವೆಂದು ಪ್ರಸಿದ್ಧಿ ಹೊಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.